ವೇದಾಂತ್ಯ ಪ್ರಾಣಾಧಿಕರಣದ ಅರ್ಥಗಳನ್ನು ದ್ವೈತ ದರ್ಶನ ಪ್ರಸಾರವಾಗಿ ನೋಡಿದ್ದೇವೆ. ಇನ್ನು ಮುಂದೆ ಶಾಂಕರ ಭಾಷ್ಯ, ರಾಮಾನುಜ ಭಾಷ್ಯಕ್ಕನುಸಾರವಾಗಿ ಅದರ ಸೂತ್ರಾರ್ಥಗಳು ಮತ್ತು ಚಂದ್ರಿಕಾದಲ್ಲಿ ಅದರ ಮಾಡಿದ ವಿಮರ್ಶೆಯನ್ನು ಸ್ಥೂಲವಾಗಿ ಗಮನಿಸಬೇಕು. ಶಾಂಕರ ಮತ್ತು ರಾಮಾನುಜ ಭಾಷ್ಯದಲ್ಲಿ ಈ ಅಧಿಕರಣಕ್ಕೆ ಪ್ರರ್ತನಾಧಿಕರಣ ಅಂತ ಹೀಗೆ ಹೆಸರಿದೆ ಅಂತ ಬರೆದಿದ್ದಾರೆ. ಯಾಕೆಂದರೆ ಇಂದ್ರ ಮತ್ತು ಪ್ರತರ್ಧನದ ಸಂವಾದ ಏನಿದೆ ಅದು ಬ್ರಹ್ಮ ಪರವಾಗಿದೆಯೇ ಹೊರತು ಬೇರೆ ಯಾರ ಪರವಾಗಿ ಕೂಡ ಇಲ್ಲ ಸಾಧನೆ ಮಾಡಿದ್ದು ಅದರ ಉದ್ದೇಶ ಬರೆದಿದ್ದಾರೆ. ಈಗಾಗಲೇ ನಾನು ಅದನ್ನು ಹೇಳಿದಂತೆ ಪ್ರಾರ್ಥನಾ ಅಂತಿದೆ, ಅದೇನಾದರೂ ಪ್ರತರ್ಧನಾಧಿಕರಣ ಅಂತ ಆಗಬೇಕೋ ಏನೋ ಹಾಗೊಂದು ಸಂಶಯ ಇದೆ. ಇಲ್ಲ, ಅದನ್ನು ಬೇರೆ ಯಾವುದು ಗ್ರಂಥವನ್ನು ನಾನು ತೆಗೆದು ನೋಡ್ಲಿಕ್ಕೆ ಹೋಗಲಿಲ್ಲ. ಪ್ರತರ್ಧನ ಅಂತ ಅವನ ಹೆಸರಾದ್ದರಿಂದ ಹಾಗಿರಬಹುದು ಅಂತ ಅನ್ಕೊಂಡಿದ್ದೀನಿ. ಕೌಶೀತಕಿ ಬ್ರಾಹ್ಮಣ ಉಪನಿಷತ್ತು ಅದಕ್ಕನುಸಾರವಾಗಿ ಪೂರ್ವಪಕ್ಷ ಆಗ್ತದೆ. ಆ ಕೌಶೀತಕಿ ಬ್ರಾಹ್ಮಣ ಉಪನಿಷತ್ತಿನಲ್ಲಿ ಪ್ರತರ್ಧನ ಎಂಬ ಕ್ಷತ್ರಿಯ ರಾಜ ಸ್ವರ್ಗಲೋಕಕ್ಕೆ ಬರ್ತಾನೆ. ಅಲ್ಲಿ ಇಂದ್ರ ಅವನಿಗೆ ಉಪದೇಶ ಮಾಡ್ತಾನೆ. ಇಂದ್ರ ಉಪದೇಶ ಮಾಡಿ ಏನು ಹೇಳ್ತಾನೆ? ಪ್ರಾಣೋಸ್ಮಿ ಪ್ರಜ್ಞಾತ್ಮ ಮಾಮೇವ ವಿಜಾನೀಹಿ. ಈಗಿದು ಶಾಂಕರ ಭಾಷೆ ಪ್ರಕಾರವಾಗಿ ಆ ಪ್ರಕರಣವೇ ಬೇರೆ, ವೇದ ಯಾವುದೋ ಒಂದು ವೇದ ಭಾಗ ಅಲ್ಲಿ ಬಂದಿರುವ ಸಂಶಯವನ್ನು ಪರಿಹಾರ ಮಾಡಲಿಕ್ಕಾಗಿ ಹೊರಟೆ ಪ್ರಾಣಸ್ತಥಾಮದ ಮಾತು. ಪ್ರಾಣೋಸ್ಮಿ ಪ್ರಜ್ಞಾತ್ಮ. ಪ್ರಜ್ಞಾತ್ಮ ಅಂದರೆ ಜ್ಞಾನಿ, ಸರ್ವಜ್ಞನಾದಂಥ ಆತ್ಮ. ಪ್ರಾಣೋಸ್ಮಿ, ನಾನೇ ಪ್ರಾಣನಾಗಿದ್ದೇನೆ. ಮಾಮೇವ ವಿಜಾನೀಹಿ, ನನ್ನನ್ನೇ ತಿಳಿಯ ಅಂತ ಈಗ ಅಲ್ಲಿ ಬಂದಿದೆ. ಆದ್ರಿಂದ ಇಂದ್ರನನ್ನೇ ಪ್ರಾಣ ಅಂತ ಹೇಳ್ತಾರೆ. ಅಥವಾ ಇನ್ನೂ ಒಂದು ಪ್ರಶ್ನೆ ಬರಬಹುದು, ಅಥ ಖಲು ಪ್ರಾಣಯೇವ ಪ್ರಜ್ಞಾತ್ಮ ಇದಂ ಶರೀರಂ ಪರಿಕೃಷ್ಣ ಉತ್ಥಾಪಯತೆ. ಪ್ರಜ್ಞಾತ್ಮ ಅಂದ್ರೆ ಸರ್ವಜ್ಞಾನದವನು, ಜ್ಞಾನಿಯಾದವನು, ಅದೇ ಅರ್ಥ. ಈ ಪ್ರಾಣಯೇವ ಇದಂ ಶರೀರಂ ಪರಿಗ್ರಹಿ ಉತ್ಥಾಪಯತೆ. ಪ್ರಾಣನೇ ಈ ಶರೀರವನ್ನು ಹಿಡಿದುಕೊಂಡು ಆಧರಿಸಿ ಉತ್ಥಾಪಯತೆ ಎಂದು ನಿಲ್ಲಿಸ್ತಾನೆ. ಹೀಗೆ ಶರೀರ ಧಾರಣೆಗೆ ಕಾರಣನಾದ ವಾಯುವಿನ ಬಗ್ಗೆ ಹೇಳ್ತಾರೆ. ಆದ್ರಿಂದ ಹಿಂದೆ ಹೇಳಿದಂತೆ ಇಂದ್ರನೇ ಪ್ರಾಣಶಬ್ದವಾಕ್ಯ ಅಥವಾ ವಾಯುವೇ ಪ್ರಾಣಶಬ್ದವಾಕ್ಯ, ಭಗವಂತ ಪ್ರಾಣಶಬ್ದವಾಕ್ಯ ಅಲ್ಲ ಅಂತ ಇದು ಪೂರ್ವಪಕ್ಷ ಶಾಂಕರ ಭಾಷ್ಯ. ಶಾಂಕರ ಭಾಷ್ಯದ ಕೃತಿಗಳನ್ನು ಗಮನಿಸಿದಾಗ ಮತ್ತೆ ಬೇರೆ ಪುಸ್ತಕಗಳನ್ನು ಗಮನಿಸಿದಾಗ ಪ್ರತರ್ಧನಾಧಿಕರಣ ಹಾಗನ್ನ ಇಟ್ಕೊಂಡ್ರೆ ಸಿದ್ಧಾಂತ ಏನ್ ಹೇಳ್ತದೆ ಅಂದ್ರೆ, ಅದಕ್ಕೆ ಸಿದ್ಧಾಂತ ಹೀಗೆ: ಪ್ರಾಣಸ್ತಥ ಅನ್ನೋದು ಮಾತು ಪ್ರಾಣ ಅಂತ ಪ್ರಾಣಶಬ್ದವಾಚ್ಯನ ಪರಬ್ರಹ್ಮನೇ. ಯಾಕೆ? ತಥಾನುಗಮಾತ್, ತಥಾ ಆ ಬ್ರಹ್ಮನ ಪರವಾಗಿ, ಅನುಗಮಾತ್ ಪದಗಳಿಗೆ ಅನ್ವಯ ತಿಳಿತಾ ಇರೋದ್ರಿಂದ ಅಂತ ಇಷ್ಟಾರ್ಥ ಅಲ್ಲಿ ಕಂಡು. ಅದಕ್ಕೆ ಏನು ವಿವರಣೆ ಅಂದ್ರೆ, ಈ ಪ್ರಕರಣದ ಆರಂಭದಲ್ಲಿ ಪ್ರತರ್ಧನ ಇಂದ್ರನಿಗೆ ಕೇಳ್ತಾನೆ, ಎಂ ತ್ವಂ ಮನುಷ್ಯಾಯ ಹಿತತಮಂ ಮನ್ಯಸೆ. ಮನುಷ್ಯನಿಗೆ ಹಿತಕರವಾದ ಯಾವುದು ಅದನ್ನು ಹೇಳು, ಸಾಧಕನಿಗೆ ಹಿತಕರವಾದ ಯಾವುದು ಹೇಳು. ಅದಕ್ಕೆ ಉತ್ತರವಾಗಿ ತಾನೇ ಪ್ರಾಣ ಅಂತ ಇಂದ್ರ ಉಪದೇಶ ಮಾಡ್ತಾನೆ. ಮನುಷ್ಯನಿಗೆ ಬೇಕಾದ ಯಾವುದು? ಅದು ಅದ್ವೈತವೇ ಇರಲಿ ದ್ವೈತವೇ ಇರಲಿ, ಏನೇ ಇರಲಿ, ಎಲ್ಲಿಗೂ ಕೂಡ ಬೇಕಾದ್ದು ಬ್ರಹ್ಮಜ್ಞಾನವೇ. ಆ ಬ್ರಹ್ಮಜ್ಞಾನದಿಂದಲೇ ಕರ್ಮಕ್ಷಯ ಆಗಿ ದುಃಖ ನಿವೃತ್ತಿ ಆಗ್ತದೆ. ಆದ್ರಿಂದ ಇಲ್ಲಿ ಉಪದೇಶ ಮಾಡಿದಂತ ಪ್ರಾಣ ಅಂತ ಬ್ರಹ್ಮನೇ ಆಗಿರಬೇಕು ಅಂತ ಅದು ತೀರ್ಮಾನ. ಮತ್ತೆ ಅದೇ ಕೌಶೀತಕಿ ಬ್ರಾಹ್ಮಣ ಉಪನಿಷತ್ತು ಕೊನೆಗೆ ಆನಂದ ಅಜರ ಅಮೃತ ಅಂತ ಈಗ ಆನಂದ ರೂಪನಾದಂತಹ ಬ್ರಹ್ಮನ ವರ್ಣನೆ ಕೇಳಿ ಬರ್ತದೆ. ಇಷ್ಟೆಲ್ಲ ಉಪಕ್ರಮ ಉಪಸಂಹಾರಗಳಿರೋದ್ರಿಂದ ಈ ಪ್ರಕರಣ ಬ್ರಹ್ಮಪರ ಅಂತ ತಿಳಿಸ್ತದೆ. ಆದ್ರಿಂದ ಪ್ರಾಣ ಅಂತ ಬ್ರಹ್ಮನೇ ಅಂತಂದ್ರೆ
ಅಭಿಪ್ರಾಯ. ಅದರ ಮುಂದೆ ನವಕ್ತುರಾತ್ಮೋಪದೇಶಾದಿಕೆ ಅಧ್ಯಾತ್ಮ ಮುಂದೆ ವಕ್ತು. ಇಲ್ಲಿ ನೋಡಿ, ನಮ್ಮ ಸಿದ್ಧಾಂತದಲ್ಲಿ ವಕ್ತು ಅಂದ್ರೆ ವಿಶ್ವಾಮಿತ್ರ ಹೇಳುವಂತ ವಿಶ್ರಾಂತಿ, ಬೃಹತಿ ಸಹಸ್ರವನ್ನು ಹೇಳ್ತಾ ಇರುವಂತಹ ವಿಶ್ರಾಂತಿ. ಈ ಅದ್ವೈತದಲ್ಲಿ ವಕ್ತು ಅಂದ್ರೆ ಉಪದೇಶ ಮಾಡ್ತಾ ಇರುವಂತಹ ಇಂದ್ರನ ಆತ್ಮೋಪದೇಶ. ಪ್ರಾಣೋಸ್ಮಿ ಪ್ರಜ್ಞಾತ್ಮ, ನಾನೇ ಪ್ರಾಣ ಸ್ವರೂಪ ಅಂತ ಹೀಗೆ ಉಪದೇಶ ಇದೆ. ಮತ್ತಿದು ನಮ್ಮಲ್ಲಿ ಇದು ಐತರೇಯ ಉಪನಿಷತ್ತು, ಇವರ ಮಾಯಾವಾದದಲ್ಲಿ ಅದು ಕೌಶಿಕಿ ಬ್ರಾಹ್ಮಣ. ಹೀಗೆ ತಾನೇ ಪ್ರಾಣ ಸ್ವರೂಪ ಅಂತ ಉಪದೇಶ ಇದೆ. ಆದ್ದರಿಂದ ಪ್ರಾಣ ಬ್ರಹ್ಮನಲ್ಲ, ಇಂದ್ರನೇ ಆಗ್ಬೇಕಲ್ಲ, ಇಂದ್ರ ಇದನ್ನು ಈ ಮಾತನ್ನು ಹೇಳ್ತಾ ಇರೋದಲ್ವಾ ಅಂತ ಪ್ರಶ್ನೆ. ಇದನ್ನ ಅರ್ಥದಲ್ಲಿ ಪ್ರಕರಣದಲ್ಲಿ ಅಧ್ಯಾತ್ಮ ಸಂಬಂಧ ಭೂಮ. ಅಧ್ಯಾತ್ಮ ಅಂತಂದ್ರೆ ಈ ಶುದ್ಧನಾದ ಆತ್ಮ, ಆತ್ಮನಿ ದೇಹೇ ಅಧಿಗತಃ ಅಧ್ಯಾತ್ಮ ಪ್ರತ್ಯೇಗಾತ್ಮ. ಈ ಶುದ್ಧನಾದಂತಹ ಜೀವ, ಶುದ್ಧನಾದಂತಹ ಪರಮಾತ್ಮ, ಅವನ ಸಂಬಂಧ ಸಹ ಸಂಬದ್ಧತೆ, ಅವನಿಗೆ ಮಾತ್ರ ಸಂಬಂಧಪಟ್ಟಂತಹ ಇಂದ್ರನಲ್ಲಿ ಇರದೇ ಇರುವಂತಹ ಧರ್ಮಗಳ ಬಹುಲತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇಂದ್ರ ಮೊದಲಾದ ಬೇರೆ ಆತ್ಮರೇಳಿದ್ದಾರೆ, ಅವರಲ್ಲಿ ಇಲ್ಲ, ಕೇವಲ ಶುದ್ಧಾತ್ಮನಾದಂತಹ ಶುದ್ಧ ಚೈತನ್ಯದಲ್ಲಿ ಮಾತ್ರ ಇರುವಂತಹ ಧರ್ಮಗಳ ವರ್ಣನೆ ಮಾಡ್ತಿದ್ದಾರೆ. ಆದ್ರಿಂದ ಪರಾಗಾತ್ಮ ಅಂದ್ರೆ ಹೊರಗಿನವರು, ಉಳಿದ ಜೀವರು. ಪ್ರತ್ಯೇಗಾತ್ಮ ಅಂದ್ರೆ ಪರಮಾತ್ಮ, ಪ್ರತ್ಯೇಕ ಅಂದ್ರೆ ಒಳಗೆ, ಪರಾಕ್ ಅಂದ್ರೆ ಹೊರಗೆ. ಅಲ್ಲಿ ಆ ಶಬ್ದ ಇರೋದ್ರಿಂದ ಹೇಳಿ. ಶುದ್ಧ ಪ್ರತ್ಯೇಗಾತ್ಮನೇ ಶುದ್ಧ ಚೈತನ್ಯ, ಪರಾಗಾತ್ಮ ವಿಶಿಷ್ಟ ಚೈತನ್ಯ. ಆದ್ರಿಂದ ಪ್ರತ್ಯೇಗಾತ್ಮನಾದ ಶುದ್ಧ ಚೈತನ್ಯದಲ್ಲಿ ಮಾತ್ರ ಇರುವ ಧರ್ಮಗಳನ್ನು ಹೇಳಿರುವುದರಿಂದ ಈ ಇಂದ್ರನನ್ನ ಇಲ್ಲಿ ತಗೊಳ್ಬಾರ್ದು, ಪರಮಾತ್ಮನನ್ನೇ ತಗೊಳ್ಬೇಕು ಅಂತ ಅದರ ತಾತ್ಪರ್ಯ. ಯಾವಧ್ಯ ಅಸ್ಮಿನ್ ಶರೀರೇ ವಸತಿ ತಾವದಾಯು. ಇದು ಮುಂದೆ ಈ ತರ ಎಲ್ಲ ಕೆಲವು ವಾಕ್ಯಗಳಿವೆ. ಈ ಶರೀರದಲ್ಲಿ ಪ್ರಾಣ ಇರುವವರಿಗೆ ಮಾತ್ರ ಆಯುಷ್ಯ ಅಂತ ಹೀಗೆ ಪ್ರಾಣನ ಮಹತ್ವವನ್ನು ಹೇಳುವಂತಹ ಸ್ವಾತಂತ್ರ್ಯ. ಇದು ಆಯುಷ್ಯ ದಾನ. ತದ್ಯಥ ರಥಸ್ಯ ಅರೇಷು ನೇಮಿ ಪ್ರಾಣೇ ಸಮರ್ಪಿತಾ. ಇಲ್ಲಿ ವಿಷಯ ಮತ್ತು ಇಂದ್ರಿಯಗಳಿಗೆ, ವಿಷಯ ಮತ್ತು ಇಂದ್ರಿಯ ಇವೆಲ್ಲವೂ ಕೂಡ ಪ್ರಾಣನಲ್ಲಿ ಕಲ್ಪಿತ ಆಗಿದೆ ಅಂತ ಬಂದಿದೆ. ಅಲ್ಲಿ ಏನಿದೆ ಅದನ್ನು ಈ ಕೆಲವನ್ನು ಓದ್ತಾ ಇದ್ದೇನೆ ಅಷ್ಟೇ. ಆ ಕೌಶಿಕಿ ಬ್ರಾಹ್ಮಣ ಉಪನಿಷತ್ತನ್ನು ತೆಗೆದು ನೋಡುವ ಪ್ರಯತ್ನ ಮಾಡಲಿಲ್ಲ, ಸ್ಥೂಲವಾಗಿ ಹೇಳಿದ್ದೇನೆ. 3 ಧರ್ಮಗಳನ್ನು ಕೊಟ್ಟಿದ್ದಾರೆ. ಈ ಅಯಂ ಆತ್ಮ ಬ್ರಹ್ಮ ಸರ್ವಾನುಭೂ, ಇವನೇ ಸರ್ವಜ್ಞಾನ ಪರಬ್ರಹ್ಮ, ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಸರ್ವಜ್ಞನಾದ ಪರಬ್ರಹ್ಮ ಯಾರು ಅಂದ್ರೆ ಪ್ರತ್ಯೇಗಾತ್ಮ ಹೊರತು ಈ ಇಂದ್ರ ಸರ್ವಜ್ಞನಾದ ಪ್ರತ್ಯೇಗಾತ್ಮ ಅಲ್ಲ. ಅದರಿಂದ ಶುದ್ಧಾತ್ಮನಿಗೆ ಮಾತ್ರ ಸಂಬಂಧಪಟ್ಟ ಅನೇಕ ಧರ್ಮಗಳನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಂದ್ರ ಇಲ್ಲಿ ವರ್ಣಿತ ಅಲ್ಲ ಅಂತ ತಾತ್ಪರ್ಯ. ಅಲ್ಲೇನು 3 ಧರ್ಮಗಳನ್ನು ಹೇಳಿದ್ದಾರೆ. ಶುದ್ಧಾತ್ಮ ಮಾತ್ರ, ಶುದ್ಧಾತ್ಮ ಸಂಬಂಧಪಟ್ಟ ಮಾತ್ರ ಅನೇಕ ಧರ್ಮಗಳು ಅಂತ. ಅವಧ್ಯ ಅಸ್ತಿ ಶರೀರೇ ವಸತಿ ತಾವದಾಯು ಅಂತ. ಈ ಶರೀರದಲ್ಲಿ ಪ್ರಾಣ ಇರುವವರಿಗೆ ಮಾತ್ರ ಆಯುಷ್ಯ. ಪ್ರಾಣ ಶಬ್ದದಿಂದ ನೀವು ಇಂದ್ರನನ್ನೇ ತಗೊಂಡ್ರಿ, ಆ ಇಂದ್ರ ಇರುವವರಿಗೆ ಆಯುಷ್ಯ ಅಂತ ಇಲ್ಲಿ ಅದನ್ನ ಹೊಂದಿಸ್ಲಿಕ್ಕಾಗೋದಿಲ್ಲ, ಸರಿಯಾಗೋದಿಲ್ಲ. ಆದ್ರಿಂದ ಪ್ರಾಣ ಅಂತಾನೆ ತಿಳ್ಕೋಬಹುದು. ಪ್ರಾಣ ಅಂದ್ರೆ ಪರಬ್ರಹ್ಮ ಅಂತಾನೆ ಅರ್ಥ. ಪ್ರಾಣ ಅಂದ್ರೆ ಮತ್ತೆ ಮುಖ್ಯ ಪ್ರಾಣಗಳು ಬೇರೆ ಯಾರೋ ಒಂದು ಪ್ರಶ್ನೆ ಬರಬಹುದು, ಆದ್ರೆ ಅದಲ್ಲ. ಸರ್ವಜ್ಞನಾದ ಪರಬ್ರಹ್ಮ ಅಂತ ಬಂದಿದೆ. ಅದರಿಂದ ಬೇರೆ ಪ್ರಾಣನ ತಗೊಳ್ಳುವಂತಿಲ್ಲ, ಪರಮಾತ್ಮನನ್ನೇ ತಗೊಳ್ಳುವುದು. ತದ್ಯಥಾರ್ಥಸ್ಯ ಅರೇಷು ನೇಮಿ ಪ್ರಾಣೇ ಅರ್ಪಿತ. ಅದಕ್ಕೆ ಹೀಗೆ ಅರ್ಥ ಆಗುವುದು. ವಿಷಯ ಮತ್ತು ಇಂದ್ರಿಯಗಳೆಲ್ಲ ಪ್ರಾಣನಲ್ಲಿ ಕಲ್ಪಿತ. ಈ ಜಗತ್ತು ಕೂಡ ಪ್ರಾಣನಲ್ಲಿ ಕಲ್ಪಿತ. ಅದ್ವೈತ ದೃಷ್ಟಿಯಿಂದ ಇಂದ್ರನಲ್ಲಿ ಕಲ್ಪಿತ ಅಲ್ಲ. ಶುದ್ಧ ಚೈತನ್ಯ ಏನಿದೆ ಜಗತ್ತಿನ ಮೂಲ ಪಾರಮಾರ್ಥಿಕ ಸತ್ಯ, ಆ ಪಾರಮಾರ್ಥಿಕ ಸತ್ಯದಲ್ಲಿ ಈ ಜಗತ್ತೆಲ್ಲವೂ ಕೂಡ ಕಲ್ಪಿತವಾಗಿದೆ, ಅಲ್ಲೇ ಆರೋಪಿತವಾಗಿದೆ. ಈ ಇಂದ್ರಿಯಗಳು ಅಲ್ಲೇ ಆರೋಪಿತ, ವಿಷಯಗಳು ಕೂಡ ಅಲ್ಲೇ ಆರೋಪಿತ, ಹೀಗಿರೋದು ಹೊರತು ಇಂದ್ರನಲ್ಲಿ ಆರೋಪಿತ ಅಲ್ಲ. ಆದ್ರಿಂದ ಸಮಸ್ತ ಪ್ರಪಂಚದ ಆರೋಪಕ್ಕೆ ಅಧಿಷ್ಠಾನ ಯಾವುದು? ಈ ಬ್ರಹ್ಮವೇ ಹೊರತು ಇಂದ್ರ ಅಲ್ಲ. ಇದು ಒಂದು ಕಾರಣ ಅಂತ ತಾತ್ಪರ್ಯ.
ಮುಂದೆ ಶಾಸ್ತ್ರದೃಷ್ಟಿಯಾತ್ಮ ಉಪದೇಶವು ವಾಮದೇವತ್ತು. ಉಪದೇಶ ಅಂತಿದೆ. ಉಪದೇಶ ಅಂದ್ರೆ ಮಾಮೇವ ವಿಜಾನೀಹಿ, ಇದು ಇಂದ್ರ ಉಪದೇಶ ಮಾಡ್ತಿದ್ರು. ವಾಮದೇವತ್ತು ಅವರು ಇದನ್ನು ಅದ್ವೈತ ಪರವಾಗಿ ತಗೊಳ್ತಾರೆ ಸಹಜವಾಗಿ. ವಾಮದೇವ ಋಷಿ ತನ್ನನ್ನೇ ತಾನು ಮೂರು ಸೂರ್ಯ ಅಂತೆಲ್ಲ ಹೇಳ್ಕೊಂಡಲ್ಲ, ಅದೇ ತರ ಇಂದ್ರನು ಕೂಡ ತಾನೇ ಬ್ರಹ್ಮನಾಗಿದ್ದೀನಿ ಅಂತ ತಿಳ್ಕೊಂಡ. ಈ ತಿಳಿದ್ರಿಂದ ಶಾಸ್ತ್ರ ದೃಷ್ಟ್ಯ, ಶಾಸ್ತ್ರ ಅಂದ್ರೆ ಇದು ಶಾಸ್ತ್ರವೇ, ಗ್ರಂಥವೇ, ವೇದಾದಿ ಶಾಸ್ತ್ರಗಳೇ, ಆ ಶಾಸ್ತ್ರದ ತಾತ್ಪರ್ಯಕ್ಕೆ ಅನುಗುಣವಾಗಿದೆ. ಆ ಉಪದೇಶ ಅಂತ ಶಾಸ್ತ್ರ ದೃಷ್ಟಿಗೆ ಅನುಗುಣವಾಗಿದೆ ಅಂತ ಹೀಗೆ ತಾತ್ಪರ್ಯ. ಈ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೃಹದಾರಣ್ಯಕ ಉಪನಿಷತ್ತನ್ನು ಕೋಟ್ ಮಾಡಿದ್ದಾರೆ ಶಾಂಕರ ಭಾಷೆಯಲ್ಲಿ. ತದ್ಯೋಹ ದೇವಾನಾಂ ಪ್ರತ್ಯಬುದ್ಧತ ಸಯೇವ ತದಭವತ್. ಇದು ಸಯೇವ ತದಭವತ್, ಯಾವ ಜೀವ ಈ ಪರಬ್ರಹ್ಮವನ್ನು ತಿಳ್ಕೊಂಡು ಅವನೇ ಆಗಿಬಿಟ್ಟ ಅಂತ ಈಗ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ. ಜ್ಞಾನಿಯಾದವನು, ಬ್ರಹ್ಮಜ್ಞಾನಿಯಾದವನು ಬ್ರಹ್ಮೈಕ್ಯವನ್ನು ಪಡಿತಾನೆ ಅಂತ ಬಂದಿದೆ. ಜ್ಞಾನಿಯಾದ ಇಂದ್ರ ಈ ಶಾಸ್ತ್ರದಿಂದ ವರ್ಣಿತಾಗಿರುವಂತೆ ಬ್ರಹ್ಮೈಕ್ಯವನ್ನು ತಿಳ್ಕೊಂಡು ತಾನೇ ಪ್ರಾಣ ಅಂತ ಉಪದೇಶ ಮಾಡಿದ್ದಾನೆ. ಆದ್ರಿಂದ ಪ್ರಾಣ ಬ್ರಹ್ಮನೇ ಆಗಿದ್ದ. ಆದ್ರಿಂದ ಆ ಬ್ರಹ್ಮನೇ ಆಗಿರುವಂತಹ ಇಂದ್ರನಿಗೂ ಕೂಡ ಆ ಅಭೇದ ಅಂತಂದು ಉಚಿತವೇ ಆಗಿದೆ. ಅದು ತಪ್ಪೇನಲ್ಲ, ಅದ್ವೈತವನ್ನೇ ಪ್ರತಿಪಾದನೆ ಮಾಡಿ ಬರ್ತಿದೆ ಅಂತ ಅಭಿಪ್ರಾಯ. ಮುಂದೆ ಜೀವ ಮುಖ್ಯ ಪ್ರಾಣಲಿಂಗ ನೇತಿಯನ್ನ ಅಂತ 4ನೇ ಸೂತ್ರ. ನ ವಾಚಂ ವಿಜಿಜ್ಞಾಸೀತ ವಕ್ತಾರಭಿ ವಿಜ್ಞಾಸ. ಇಲ್ಲಿ ವಾಗೀಂದ್ರಿಯದ ಉಪಾಸನೆ ಮಾಡಬಾರ್ದು. ವಾಗೀಂದ್ರಿಯದ ಮೂಲಕ ವಕ್ತವಾದಂತಹ ಜೀವಾತ್ಮನ ಉಪಾಸನೆ ಮಾಡಬೇಕು. ಹೀಗೆ ಹೋಗ್ತದೆ. ಇದು ಜೀವನ ಲಿಂಗ. ಅದೇ ಉಪನಿಷತ್ತಲ್ಲಿ ಬಿದ್ದಿರುವಂತಹ ಮಾತಾಡ ಜೀವನ ಲಿಂಗ. ಅಥ ಖಲು ಪ್ರಾಣಯೇವ ಪ್ರಜ್ಞಾತ್ಮ ಇದಂ ಶರೀರಂ ಪರಿದೃಶ್ಯ ತಿಷ್ಠತಿ ಅಂತ ತೌಹೀದ್ ಉಪನಿಷತ್ತು ಮಾತಿ. ಅಲ್ಲಿ ಒಂದು ಕಡೆ ಇದು ಜೀವನ ಲಿಂಗ ಅಂತ ಪ್ರತಿಪಾದಿತ ಇದೆ, ಇನ್ನೊಂದು ಕಡೆ ಇದು ಪ್ರಾಣನ ಲಿಂಗ ಅಂತ ಪ್ರತಿಪಾದಿತ ಇದೆ. ಆದ್ರಿಂದ ಒಂದು ಕಡೆ ಜೀವನ ಪ್ರಸ್ತಾವ, ಮತ್ತೊಂದು ಕಡೆ ಮುಖ್ಯ ಪ್ರಾಣಿನ ಪ್ರಸ್ತಾವ ಇರುವುದರಿಂದ ಈ ಪ್ರಕರಣದಲ್ಲಿ ಹೇಳಲ್ಪಟ್ಟಂತ ಪ್ರಾಣ ಅಂದ್ರೆ ಇವರೇ ಇಬ್ಬರಾಗಬೇಕು, ಪರಬ್ರಹ್ಮ ಅಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಹಾಗಲ್ಲ. ಈ ಒಂದೇ ಪ್ರಕರಣದಲ್ಲಿ 3 ಉಪಾಸನೆಯನ್ನು ಹೇಳಿದಂತಾಗ್ತದೆ. ಬ್ರಹ್ಮ, ಪ್ರಾಣ, ಜೀವ. ಒಂದು ಕಡೆ ಬ್ರಹ್ಮನ ಬಗ್ಗೆನೂ ವರ್ಣನೆ ಬಗ್ಗೆ, ಮತ್ತೊಂದು ಕಡೆ ಪ್ರಾಣ ಮತ್ತು ಜೀವನ ಉಪಾಸನೆ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀವಿ. ಆದರೆ ಒಂದೇ ಪ್ರಕರಣದಲ್ಲಿ ಆ 3 ಉಪಾಸನೆಯನ್ನು ಹೇಳೋದು ಅದು ಕೇಳುವವರಿಗೆ ಗೊಂದಲ ಮೂಡಿಸ್ತದೆ. ಯಾರನ್ನು ಉಪಾಸನೆ ಮಾಡಬೇಕು, ನಿರ್ದಿಷ್ಟವಾಗಿ ಒಬ್ಬರದೇ ಉಪಾಸನೆ ಮಾಡಬೇಕಾಗ್ತದೆ. ಆದ್ದರಿಂದ ಈ ಉಪಕ್ರಮ ಉಪಸಂಹಾರಗಳನ್ನೆಲ್ಲ ಬ್ರಹ್ಮನ ಗುಣವೇ ಅಲ್ಲಿ ವರ್ಣಿತಾಗಿರೋದ್ರಿಂದ, ಅಂದ್ರೆ ಅಯಮಾತ್ಮ ಸರ್ವಾನುಭೂ ಅಂತಿಲ್ಲ ಮಾತ್ರ ಹಿಂದೆ ನೋಡಿದಿರಲ್ಲ. ಆದ್ದರಿಂದ ಇಲ್ಲಿ ಉಪಾಸನೆ ಹೇಳಿರುವುದು ಕೊನೆ ಬ್ರಹ್ಮಂದೇ ಉಪಾಸನೆ ಆಗಬೇಕು ಹೊರತು ಬ್ರಹ್ಮ, ಪ್ರಾಣ, ಜೀವ ಚಿತ್ರ 3 ಉಪಾಸನೆ ಅಂತ ಹೇಳೋದು ಒಂದೇ ಕಾರಣ. ಆಶ್ರಿತತ್ವ ಅಂತಂದ್ರೆ ಅತೇವ ಪ್ರಾಣ, ಅಲ್ಲಿ ಪ್ರಾಣ ಬ್ರಹ್ಮನೇ ಅಂತ ಆ ಪ್ರಾಣ ಶಬ್ದಕ್ಕೆ ಬ್ರಹ್ಮ ಅನ್ನುವ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಇದು ಆಶ್ರಿತ ಅಂತ. ಇಹ ತದ್ಯೋಗ, ಇಲ್ಲಿ ಹೇಳಿದಂತಹ ಬ್ರಹ್ಮನ ಕರ್ಮಗಳೆಲ್ಲ ಪ್ರಾಣನಲ್ಲೇ ಹೊಂದುತ್ತವೆ ಹೊರತು ಬೇರೆ ಯಾರಿಗೂ ಹೊಂದೋದಿಲ್ಲ. ಅದರಿಂದ ಪ್ರಾಣವೇ ಬ್ರಹ್ಮ. ಜೀವಧಾರಣೆ, ಜಗತ್ತೆಲ್ಲವನ್ನೂ ಧರಿಸಿಕೊಂಡಿರುವಿಕೆ ಅಂತ ಪ್ರಧಾನವಾಗಿ ಬ್ರಹ್ಮಂದೇ ಧರ್ಮ. ಈ ಜೀವನೂ ಕೂಡ ಬ್ರಹ್ಮನೇ ಆದ್ರಿಂದ ಆ ಜೀವನ ಲಿಂಗವನ್ನು ಬ್ರಹ್ಮನಲ್ಲೇ ಕೂಡಿಸ್ಬೋದು. ಅದರಿಂದ ಅದೇನು ದೊಡ್ಡ ವಿಚಾರ ಅಲ್ಲ. ಜೀವನ ಲಿಂಗ ನೀವು ತಿಳಿದಿದ್ದೀರಷ್ಟೇ. ಮುಖ್ಯವಾಗಿ ಪಾರಮಾರ್ಥಿಕ ಸತ್ಯ ಬ್ರಹ್ಮ ಮಾತ್ರ. ಆದ್ರಿಂದ ಜೀವಲಿಂಗ, ಪ್ರಾಣಲಿಂಗ ಇವೆಲ್ಲವೂ ಕೂಡ ಜೀವಲಿಂಗ ಮತ್ತು ಮುಖ್ಯ ಪ್ರಾಣದ ಲಿಂಗ ಅಂತ ನೀವು ಹೇಳಿದ್ರಲ್ಲ, ಈ ಮುಖ್ಯ ಪ್ರಾಣದ ಲಿಂಗ ಅಂತ ಮೇಲೆ ಗೊತ್ತಲ್ಲ. ಇದನ್ನು ಪ್ರಾಣಲಿಂಗ ಅಂತ ಕೆಳಗಡೆ ಬರೇ ಪ್ರಾಣ ಅಂತ ಪ್ರಯೋಗ ಮಾಡಿದ್ದಾರೆ. ಅವೆಲ್ಲ ಪ್ರಾಣ ಅಂತ ಪರಮಾತ್ಮನೇ ಅವನದೇ ಲಿಂಗ ಅಂತ ತೀರ್ಮಾನ ಆಗ್ತದೆ ಹೊರತು ಬೇರೆ ಯಾವುದೇ ಲಿಂಗ ಅಲ್ಲ ಅಂತ ಅಭಿಪ್ರಾಯ.
ನಿರ್ವಿಶೇಷ ಬ್ರಹ್ಮ ಅಂತ ಹೀಗೆ ನೀವು ಉಪಯೋಗ ಮಾಡಿ ಶುದ್ಧಾತ್ಮ ಅಂತ ಹಿಂದೆ ನವಕ್ತರ ಆತ್ಮೋಪದೇಶ ಈ ಸೂತ್ರ ಇದೆಲ್ಲ ಅಲ್ಲಿ ಈ ಎಲ್ಲ ಧರ್ಮಗಳು ಅವನಲ್ಲೇ ಇದೆ ಅಂತ ಹೇಳಿದೆ. ನಿರ್ವಿಶೇಷನಾದ ಬ್ರಹ್ಮನಲ್ಲಿ ಇವೆಲ್ಲ ಧರ್ಮಗಳು ಇರೋದು ಹೇಗೆ? ಎಲ್ಲರಿಗೂ ಕೂಡ ಆಯುಷ್ಯ ಕೊಟ್ಟಿರುವಿಕೆ, ಮತ್ತೆ ಜಗತ್ತಿನ ಆರೋಪಕ್ಕೆ ಅಧಿಷ್ಠಾನ ಆಗಿರುವಿಕೆ, ಮತ್ತೆ ಅಯಮಾತ್ಮ ಬ್ರಹ್ಮ ಸರ್ವಾನುಭೂತವಾದಂತಹ ಸರ್ವೋತ್ತಮತ್ವ, ಇವೆಲ್ಲವೂ ಕೂಡ ಕೆಲವು ಧರ್ಮಗಳಾದವು. ಬ್ರಹ್ಮ ನಿರ್ವಿಶೇಷ ಅಂತಿದೆ, ಆ ಶುದ್ಧ ಚೈತನ್ಯದಿಂದ. ಅದರಿಂದ ಧರ್ಮಗಳು ಬರೋದು ಹೇಗೆ? ಅದರಿಂದ ನೀವು ಆ ಧರ್ಮಗಳನ್ನು ಒಪ್ಕೊಂಡು ಇವೆಲ್ಲವೂ ಪರಬ್ರಹ್ಮನ ಧರ್ಮಗಳು ಅಂತ ಹೇಳಿದ್ರು. ಅಧ್ಯಾತ್ಮ ಸಂಬಂಧ ಭೂಮಾ ಅಂತ ಪರಮಾತ್ಮನಿಗೆ ಮಾತ್ರ ಸಂಬಂಧಪಟ್ಟ ಇಂದ್ರನಲ್ಲೂ ಇಲ್ಲದೇ ಇರುವ ಧರ್ಮಗಳು ಅಂತ ಹೇಳಿದ್ರಲ್ಲ, ಇಂದ್ರನಲ್ಲೂ ಇಲ್ಲ, ಪರಮಾತ್ಮನಲ್ಲೂ ಇಲ್ಲ, ಸಂಚಿಕ ಅಲ್ಲ. ಇದು ಸಂಚಿಕಾದಲ್ಲಿ ಮಾಡಿರುವಂತ ವಿಮರ್ಶೆ. ಮತ್ತೆ ಎರಡನೇ ಸೂತ್ರದಲ್ಲಿ ವಕ್ತುಹು ಆತ್ಮೋಪದೇಶ ಅಂತಿದೆ. ಅಲ್ಲಿ ವಕ್ತುಹು ಅಂತಂದ್ರೆ ಇಂದ್ರ ಅಂತ ತೀರ್ಮಾನ, ಆತ್ಮೋಪದೇಶ ಇಂದ್ರ ತನ್ನಂತಾನು ಆತ್ಮವಿದ್ಯಾಗಿ ಉಪದೇಶ ಮಾಡಿದ್ದಾನೆ. ನಮ್ಮ ಸಿದ್ಧಾಂತದಲ್ಲಿ ಬೃಹತಿ ಶಾಸ್ತ್ರವನ್ನು ಹೇಳ್ತಾ ಇರುವ ವಿಶ್ವಾಮಿತ್ರನಿಗೆ ಇಂದ್ರ ಮಾಡಿದ ಆತ್ಮೋಪದೇಶ ಅಂತ ಅಲ್ಲಿ. ಆದ್ರಿಂದ ಆ ವಕ್ತುಹು ಅನ್ನೋ ಶಬ್ದ ಸಾರ್ಥಕ ಆಗಿದೆ. ಇಂದ್ರ ಮತ್ತು ವಿಶ್ವಾಮಿತ್ರ ಸಂವಾದ ಆದ್ರಿಂದ ಅಲ್ಲಿ ವಕ್ತಾನುಕೂಲ ಶ್ರೋತ್ರಾನುಕೂಲ ಇದೆ. ಅಷ್ಟು ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡಿದಂತಹ ಜ್ಞಾನಿಯಾದ ಜಿಜ್ಞಾಸುವಾದಂತಹ ವಿಶ್ವಾಮಿತ್ರನಿಗೆ ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಇಂದ್ರ ಉಪದೇಶ ಮಾಡಿದ್ದಾನೆ ಅಂತ ಬಂದಿರೋದ್ರಿಂದ ವಕ್ತುಹು ಅನ್ನೋ ಶಬ್ದ ಅಲ್ಲಿ ಬೇಕು. ಅದರಿಂದ ವಕ್ತುಹು ಅನ್ನೋದು ಬೇರೆ, ಆತ್ಮೋಪದೇಶ ಅನ್ನೋದು ಬೇರೆ. ವಕ್ತುಹು ಅಂತ ವಿಶ್ವಾಮಿತ್ರ, ಆತ್ಮೋಪದೇಶ ಆದ್ರೆ ಇಂದ್ರ ಮಾಡಿದ ಆತ್ಮೋಪದೇಶ. ಅದ್ವೈತದಲ್ಲಿ ಈಗ ಆತ್ಮೋಪದೇಶ ಅಂತಂದ್ರೆ ಇಂದ್ರನ ಉಪದೇಶ ಅಂತ ಅರ್ಥ. ಮತ್ತೆ ಅಲ್ಲಿ ವಕ್ತುಹು ಅಂತಿದೆಯಲ್ಲ, ವಕ್ತುಹು ಅಂತ ಬಂದ್ರೆ ಅದು ಮತ್ತೆ ಇಂದ್ರನಿಗೆ ಅಂತಾನೆ ಅರ್ಥ. ಅದ್ಯಾಕೆ ಬೇಕು? ಅದರಿಂದ ಆ ಪದ ಅಂತಂದ್ರೆ ವ್ಯರ್ಥ. ಅದರಿಂದ ಈ ವ್ಯಾಖ್ಯಾನ ಸರಿಯಲ್ಲ. ಮುಂದೆ ಶಾಸ್ತ್ರ ದೃಷ್ಟಿಯಾದ ಉಪದೇಶ ಅಂತ ಹೇಳಿದ್ರೆ ಅದು ಸೂತ್ರಾರ್ಥನೂ ಸರಿಯಲ್ಲ. ಇಂದ್ರ ಏನ್ ಹೇಳ್ತಿದ್ದಾನೆ? ಮಾಮೇವ ವಿಜಾನಿ, ನನ್ನನ್ನೇ ಪ್ರಾಣ ಅಂತ ತಿಳಿ ಅಂತ ಹೇಳ್ತಿದ್ದಾನೆ. ಅದ್ವೈತ ದರ್ಶನದಲ್ಲಿ ನಾನು ಅಂದ್ರೆ ಯಾರು? ಶುದ್ಧ ಚೈತನ್ಯ ಅಲ್ಲ. ನಾನು ಪತಿ, ನಾನು ಪತ್ನಿ, ನಾನು ಬ್ರಾಹ್ಮಣ, ನಾನು ವಿದ್ವಾಂಸ ಹೀಗೆಲ್ಲ ಹೇಳಿದಾಗ ಇದೆಲ್ಲ ಕಡೆ ನಾನು ಅಂದ್ರೆ ಅಂತಃಕರಣ ವಿಶಿಷ್ಟ ಅಂತಿದೆ. ಅಂತಃಕರಣ, ದೇಹ ಇತ್ಯಾದಿಗಳಿಂದ ವಿಶಿಷ್ಟನಾದ ಒಬ್ಬ ಆತ್ಮನೇ ನಾನು. ಅವರಿಗೆಲ್ಲಿ ಬ್ರಹ್ಮನ ಭೇದ ಇದೆ? ಭೇದ ಇರುವುದು ನೀವು ಮಾಯಾವಾದಿಗಳೇ ಹೇಳುವಂತೆ ಶುದ್ಧ ಚೈತನ್ಯಕ್ಕೆ ಮಾತ್ರ. ಇದೊಂದ್ರೆ ನಾವು ನೋಡಿದ್ದೇವೆ. ಈಗ ತತ್ವಮಸಿ ಅಂತ ಈಗ ಹೇಳಿದಾಗ ತತ್ ಅಂದ್ರೆ ಸರ್ವಜ್ಞತ್ವಾದ ಗುಣ ವಿಶಿಷ್ಟವಾದ ಬ್ರಹ್ಮ, ತ್ವಮ್ ಅಂದ್ರೆ ಅಲ್ಪಜ್ಞತ್ವಾದ ಗುಣ ವಿಶಿಷ್ಟವಾದ ಬ್ರಹ್ಮ. ವಿರುದ್ಧ ಗುಣ ವಿಶಿಷ್ಟವಾದಂತಹ ಅವೆರಡಕ್ಕೆ ಅಭೇದ ಬರೋದಿಲ್ಲ. ಅದರಿಂದ ಎರಡೂ ಗುಣಗಳಿಗೆ ಕತ್ತೆ ಹಾಕಿ ಬಿಡಬೇಕು. ಸರ್ವಜ್ಞತ್ವ ಗುಣಕ್ಕೂ ಅಲ್ಪಜ್ಞತ್ವ ಗುಣಕ್ಕೂ ಶುದ್ಧ ಚೈತನ್ಯರನ್ನು ಮಾತ್ರ ಅಭಿಪ್ರಾಯದಲ್ಲಿ ಇಟ್ಕೊಳ್ಳಿ. ಅದರಿಂದ ಅವ್ರಿಗೆ ಮಾತ್ರ ಅಭೇದವನ್ನು ಹೇಳಬೇಕು ಅಂತ ನಿಮ್ಮ ತಾತ್ಪರ್ಯ. ಅಂತಃಕರಣ ವಿಶಿಷ್ಟನಾದ ನನಗೆ ಬ್ರಹ್ಮನ ಅಭೇದ ಏನಿದೆ? ಅದು ಸರಿಯಲ್ಲ. ಲಕ್ಷಣ ಮಾಡಬೇಕು. ಅದೇ ಮಾಮೆಂಬ ಶಬ್ದಕ್ಕೆ ಕೇವಲ ಚಿನ್ಮಾತ್ರ ಅಂದ್ರೆ ಕೇವಲ ಚೈತನ್ಯ ಎಂಬ ಅರ್ಥದಲ್ಲಿ ಲಕ್ಷಣ ಮಾಡಿದರೂ ಕೂಡ ಮತ್ತೆ ಸಮಸ್ಯೆ ಇದೆ. ಎಲ್ಲಿ ವಿಜಾನೀಹಿ, ನನ್ನನ್ನೇ ಬ್ರಹ್ಮ ಅಂತ ತಿಳಿ ಅಂತ ಏನ್ ಬಂದಿದೆ? ತಿಳಿ ಅಂತ ಹೇಳಿದಾಗ ಅಲ್ಲಿ ಜ್ಞಾನ ಕರ್ಮತ್ವ ಬಂತಲ್ಲ. ನನ್ನನ್ನೇ ತಿಳಿ, ಪ್ರಾಣ ಎಂಬುದಾಗಿ ತಿಳಿ ಅಂತ. ವಿಜಾನೀಹಿ ಮಾಂ ಜ್ಞಾನ ಕರ್ಮಾಣ ಕುರು, ಕರ್ಮಾಣ ಮಾಂ ಜ್ಞಾನ ಕರ್ಮ ಕುರು. ನಾನು ಜ್ಞಾನಕ್ಕೆ ಕರ್ಮನಾಗಿದ್ದೇನೆ, ಕರ್ತೃವಾಗಿದ್ದಾನೆ ಎದುರಿಗಿರುವಂತ ಪ್ರತರ್ತನ. ಹೀಗೆ ಜ್ಞಾನ ಕರ್ಮತ್ವ ಬಂದಿರೋದ್ರಿಂದ ಆ ಒಂದು ಶುದ್ಧ ಚೈತನ್ಯದಲ್ಲಿ ಅದು ಹೊಂದೋದಿಲ್ಲ. ಯಾಕಂದ್ರೆ ಸ್ವಪ್ರಕಾಶನಾದ ಅವನಲ್ಲಿ ಜ್ಞಾನ ಕರ್ಮತ್ವ ಆದ್ರೂ ಬರೋದು ಹೇಗೆ? ಆದ್ರಿಂದ ಈ ವಿಶ್ವ ಮಿಥ್ಯಾ ದೃಶ್ಯತ್ವಾದ ಅವರೇನು ಪ್ರಯೋಗ ಮಾಡ್ತಾರೆ. ಜಗತ್ತಲ್ಲಿ ಮಿಥ್ಯಾಭೂತವಾಗಿದೆ, ದೃಶ್ಯವಾಗಿರುವುದರಿಂದ ದೃಶ್ಯತ್ವ ಜ್ಞಾನ ಕರ್ಮತ್ವ ಅದು ಜಗತ್ತಿನಲ್ಲಿ ಮಾತ್ರ ಬರ್ತದೆ. ಬ್ರಹ್ಮ ಸ್ವಪ್ರಕಾಶದಿಂದ ಅವ್ರಿಗೆ ಬರೋದಿಲ್ಲ ಅಂತಾನೆ ನೀವು ಅಂತಿರಲ್ಲ. ಆದ್ರಿಂದ ಅಲ್ಲಿ ಅದು ಹೊಂದುವುದೇ ಇಲ್ಲ ಅಂತ ತಾತ್ಪರ್ಯ. ಋಗ್ವೇದದ ಕೌಶೀತಕಿ ಶಾಖೆಗೆ ಸಂಬಂಧಪಟ್ಟ ಉಪನಿಷತ್ತೆ
ಕೌಶೀತಕಿ ಉಪನಿಷತ್ತು. ಅದಕ್ಕೆ ಬೇರೆ ಬೇರೆ ಶಾಖೆಗಳಿರ್ತವೆ ಅಂತ ಹೇಳಿದ್ರು. ಋಗ್ವೇದಕ್ಕೆ 24, ಯಜುರ್ವೇದಕ್ಕೆ 101, ಸಾಮವೇದಕ್ಕೆ 1000 ಮತ್ತು ಅಥರ್ವವೇದಕ್ಕೆ 12 ಶಾಖೆಗಳಿರ್ತವೆ. ಅದನ್ನು ಕೌಶೀತಕಿ ಒಂದು ಶಾಖೆ ಋಗ್ವೇದಕ್ಕೆ, ಅದರಲ್ಲಿ ಬರುವ ಉಪನಿಷತ್ತು. 13 ಪ್ರಧಾನ ಉಪನಿಷತ್ತುಗಳಲ್ಲಿ ಇದು ಒಂದಿದೆ. ಇನ್ನು 108 ಉಪನಿಷತ್ತುಗಳು ಅಂತ ಒಂದಿದೆ, ಅದರಲ್ಲಿ 25ನೇ ಸ್ಥಾನ ಇದಕ್ಕೆ ಸಿಗ್ತದೆ. ಇಷ್ಟು ನಮಗೆ ಮಾಹಿತಿ ಕಂಡು. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.